ನಿಮ್ಮ ಇಲಾಖೆಗೆ ಯಾವ ರೀತಿ ಬಜೆಟ್ ನೆರವಾಗಿದೆ, ಎಷ್ಟು ಅನುದಾನ ಬಿಡುಗಡೆ ಆಗಿದೆ ಸರ್, ಮತ್ತು ಬಜೆಟ್ ಬಗ್ಗೆ ಏನು ಹೇಳ್ತೀರಿ ಸರ್ ಅಂತ? ಎಲ್ಲ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಇದಕ್ಕೆ ಹೆಚ್ಚು ಈ ಸತಿಗೆ ಇಂಪ್ಲಿಮೆಂಟೇಷನಿಗೆ ಮತ್ತು ವಿಶೇಷವಾಗಿ ಕೊರತೆ ಟೀಚರ್ಸ್ದೇನಿತ್ತು ಅದನ್ನು ನೀಗಿಸ್ತಕ್ಕಂಥ ಕೆಲಸ. ಮತ್ತು ಲಾಸ್ಟ್ ಟೈಮು ದ್ವಿಭಾಷಾ ಕೊಟ್ಟಿದ್ವಿ, ಆ ಟೈಮಲ್ಲಿ ಟೀಚರ್ಸು ಕ್ವಾಲಿಫೈಡ್ ಟೀಚರ್ಸ್ ಇಲ್ಲ ಅಂತ ಇದ್ದು. ಸೊ ಅವರಿಗೆ ಇಂಗ್ಲೀಷ್ ಮಾಧ್ಯಮ ಕ್ವಾಲಿಫೈ ಮಾಡೋದಕ್ಕೆ ಆ ಟೀಚರ್ಸ್ದು ಕೂಡ ಕೊಟ್ಟಿದೆ. ಮತ್ತು ಕೆಲವು ಸ್ಮಾಲ್ ಇನಿಷಿಯೇಟಿವ್ಸ್ನೆಲ್ಲ ಮಾಡಿದೆ. ಸೊ ಬೇಸಿಕಲಿ ಈ ಸತಿ ಈ KPSನ ಹೋದ ಸತಿ ಬಜೆಟಲ್ಲಿ ಬರೀ 500 ಇತ್ತು. ಈ ಸತಿ 500 ಪ್ಲಸ್ ಮೈನರ್ ಇರಿಗೇಷನ್ದು ಸೇರಿದ್ರೆ ಇನ್ನೊಂದು 500 ಆಗುತ್ತೆ, ಅಂದರೆ ಹೆಚ್ಚು ಕಮ್ಮಿ 1000 ಆಗುತ್ತೆ. ಸೊ ಅದನ್ನ ಇಂಪ್ಲಿಮೆಂಟ್ ಮಾಡೋಕೆ ಈಗ ಏಪ್ರಿಲಿಗೆ ನಾನು ವರ್ಕ್ ಸ್ಟಾರ್ಟ್ ಮಾಡಬೇಕಂತ ಇದ್ದೀನಿ. ಸೊ ಇಂಪ್ಲಿಮೆಂಟೇಷನ್ಗೆ ಹೆಚ್ಚು ಒತ್ತನ್ನು ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀನಿ. ಸೊ ಆಗ್ತದೆ, ಏನು ಪರವಾಗಿಲ್ಲ. ಮತ್ತು ರೂಮ್ಸಿಗೆ ಅದೆಲ್ಲ ಜನರಲಿ ಏನಿದೆ ಅದೆಲ್ಲ ಕೊಟ್ಟಿದ್ದಾರೆ. 60,000 ಹುದ್ದೆಗಳ ವಿಚಾರವಾಗಿ ಸಹ ಡಿಸ್ಕಷನ್ ಆಯಿತು, ಹೇಗೆ ಸರ್ ಅಂತದ್ದು? ಅಲ್ಲ, ಈಗ 54,000 ನಿನ್ನೆ ಇನ್ಕನ್ಕ್ಲೂಸಿವ್ ಆಯಿತು, ಒಳ ಮೀಸಲಾತಿದು. ಐ ಥಿಂಕ್ ಬೇಗ ಮಾಡ್ತಾರೆ, ಯಾಕಂದರೆ ಇಲ್ಲಾಂದ್ರೆ ಮತ್ತೆ ತೊಂದರೆನೂ ಆಗ್ತದೆ. ಅದನ್ನು ಅವರಿಗೆಲ್ಲ ಕೂತ್ಕೊಂಡು ಯಾರ್ಯಾರ್ದು ಅಬ್ಜೆಕ್ಷನ್ಸ್ ಇತ್ತು ಮಾತಾಡಿ ಇನ್ನೇನು ಕೂಡ ಸುದೀರ್ಘವಾಗಿ ಚರ್ಚೆ ಮಾಡಿದ್ರು. ಅದು ಇನ್ಕನ್ಕ್ಲೂಸಿವ್, ಇನ್ನೂ ಫಿನಿಶ್ ಆಗಲಿಲ್ಲ. ಬಟ್ ಇದ್ರೊಳಗೇನೆ ಫಿನಿಶ್ ಮಾಡ್ತಾರೆ. ಮಾಡಿದ ತಕ್ಷಣ ನಾವೆಲ್ಲ ರೆಡಿ ಇದ್ದೀವಿ. ಅದು ಪಾಪ ಇತ್ಲಾಗ ಒಂದ್ಸತಿ ಮೀಸಲಾತಿನೂ ಕೂಡ ಜವಾಬ್ದಾರಿ ಆಗುತ್ತೆ, ಅದನ್ನು ಹಾಗೆ ಬಿಡೋಕ್ಕಾಗಲ್ಲ. ಬಟ್ ಫಾಸ್ಟ್ ಮಾಡಬೇಕು, ಅದನ್ನ ಸ್ಲೋ ಮಾಡೋಕ್ಕೆ ಹೋಗ್ಬಾರ್ದು, ಕೆಲವೊಂದು ಜನರು ಪೇಷನ್ಸು ಇರೋದಿಲ್ಲ. ಅದೇ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದು, ಏನೇ ಮಾಡಿದ್ರು ಬೇಗ ತೀರ್ಮಾನ ಮಾಡಬೇಕು, ಕ್ಯಾಬಿನೆಟಲ್ಲೇ ತೀರ್ಮಾನ ಆಗಲಿ ಅಂತ ಹೇಳಿ. ಒಂದು ಶಾಲೆ ಒಳಗೆ ಮೊಬೈಲ್ ಯೂಸ್ ಮಾಡಬಾರ್ದಂತ ಕಾನೂನೇ ಜನರಲ್ ಆಗಿ ಇದೆ, ಅದು ಬರೀ ಹೆಡ್ ಮಾಸ್ಟರ್ ಮಾತ್ರ ಇಟ್ಕೋಬೇಕಂತ. ಬಟ್ ಇವತ್ತು ಏನಾಗಿದೆ, ಎಲ್ಲರೂ ಕೂಡ ಜೊತೆಗೆ ಇಟ್ಕೊಳ್ತಾರೆ. ಮತ್ತು ಅದನ್ನು ಒಂದು ಕಡೆಗೆ ಅದು ಒಳ್ಳೇದು, ಇನ್ನೊಂದು ಕಡೆಗೆ ಅದು ಒತ್ತಡನೂ ಕೂಡ ಬೇರೆ ರೀತಿ ಮಿಸ್ಯೂಸ್ ಆಗ್ತದೆ. ಇದನ್ನು ಪೋಷಕರ ಜೊತೆ ಮಾತಾಡಬೇಕು, ಟೀಚರ್ಸ್ ಜೊತೆ ಮಾತಾಡಬೇಕು, ತಜ್ಞರ ಜೊತೆ ಮಾತಾಡಬೇಕು. ಬೇರೆಯವರು ಏನೇನು ಪಬ್ಲಿಕ್ ಡೊಮೈನಲ್ಲೂ ಕೂಡ ಅವ್ರು ಏನು ಮಾಡ್ತಾರೆ ನೋಡಿ, ಅದಕ್ಕೊಂದು ಕಮಿಟಿ ಥರ ಫಾರ್ಮ್ ಮಾಡ್ತಾರೆ ಅನಿಸುತ್ತೆ. ಮೋಸ್ಟ್ಲಿ ಮನೆ ಮುಖ್ಯಮಂತ್ರಿ ಗೈಡೆನ್ಸ್ ಕೊಡ್ತಾರೆ. ಅದನ್ನೆಲ್ಲ ಮಾಡಿ ಒಂದು ರೂಲ್ಸ್ ಪ್ರಕಾರ ಮಾಡಬೇಕಾಗತ್ತೆ. ಯಾಕೆಂದರೆ ಅದು ಪೋಷಕರು ಕಾನ್ಫಿಡೆನ್ಸ್ ಇಲ್ಲದೆ ನಾನು ಮಾಡೋದಕ್ಕಾಗೋದಿಲ್ಲ. ಬಟ್ ಎಸ್, ಒಂದು ಕಡೆಗೆ ಯೂಸ್ ಆಗುತ್ತೆ, ಬಟ್ ಅದಕ್ಕಿಂತ ಹೆಚ್ಚಾಗಿ ಮಿಸ್ಯೂಸ್ ಆಗೋದು ಕೂಡ ಜಾಸ್ತಿ ಆಗೋದ್ರಿಂದ ಅದನ್ನ ಸ್ವಲ್ಪ ಹತೋಟಿಗೆ ತಂದರೆ ಅವಾಗ ಕಲಿಕೆಗೆ ಅಧಿಕಾರಿಗಳ ಜೊತೆ ಮಾತಾಡ್ತಾರೆ. ಅಧಿಕಾರಿಗಳು ನಾವೆಲ್ಲ ಒಂದು ಫಾರ್ಮೇಷನ್ ಮಾಡ್ತೀವಿ, ಈ ಥರ ಮಾಡ್ತೀವಿ ಅಂದ್ಬಿಟ್ಟು ಮೋಸ್ಟ್ಲಿ ನನಗೆ ಅದು ಇನ್ನೂ ಫಸ್ಟ್ ಟೈಮ್ ಇದು, ಎಲ್ಲೂ ಮಾಡಿಲ್ಲ ಇದನ್ನ. ಬೇರೆ ದೇಶದಲ್ಲಿ ಎಲ್ಲೂ ಯಾವುದೇ ಕಡೆನೂ ಮಾಡಿಲ್ಲ ನನಗೆ ಗೊತ್ತಿರೋ ಪ್ರಕಾರ. ಬಟ್ ನಮ್ಮ ಫಾರ್ಮೇಟ್ ಕೇಳಿದಿರಲ್ಲ ಫ್ರೆಂಡ್. ಐ ಥಿಂಕ್ ಮೋಸ್ಟ್ ಪ್ರೊಬಬ್ಲಿ ಮಾನ್ಯ ಶಿಕ್ಷಣ ಸಚಿವರು ಶಿಕ್ಷಕರ ನೇಮಕಾತಿ ಕುರಿತು ಮಾಹಿತಿಯನ್ನು ನೀಡಿದ್ದಾರೆ. ಹಾಗಾಗಿ ಆದಷ್ಟು ಬೇಗ ಅಧಿಸೂಚನೆ ಬಂದು ನೇಮಕಾತಿ ಪ್ರೊಸೆಸ್ ಕಂಪ್ಲೀಟ್ ಆಗಲಿ. ಇದೇ ಥರ ಮಾಹಿತಿಗೋಸ್ಕರ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.